ನೋಡಿ, ಒಂದು ಕಡೆ ಬಿಜೆಪಿ ನಾಯಕರ ವಿರುದ್ಧ ಕೇಳಿ ಬಂದಿರುವಂಥ ಗಂಭೀರವಾದಂಥ ಆರೋಪ, ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳದಲ್ಲಿ ಬೇರೆದ್ದೇ ಆಗ್ತಾ ಇದೆ. ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ JP ನಡ್ಡಾ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಲಿಂಗಾಯತ ಸಮುದಾಯವನ್ನು ನೀವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರಿ, ಧನ್ಯವಾದಗಳು ಅಂತೇಳಿ. ಆ ವಿಚಾರವಾಗಿ ರಿಜ್ವಾನ್ ಅರ್ಷದ್ ಅವರು ವಾಗ್ದಾಳಿ ನಡೆಸ್ತಾರೆ. ಶಾಮನೂರು ಶಿವಶಂಕರಪ್ಪ ಅವರು ಗೆದ್ದಿದ್ದು ಅಲ್ಪಸಂಖ್ಯಾತರ ಮತಗಳಿಂದ, ಲಿಂಗಾಯತರಿಂದ ಗೆದ್ದಿಲ್ಲ, ಅಲ್ಪಸಂಖ್ಯಾತ ಮತಗಳಿಂದ ಗೆದ್ದಿರೋದು. 90 ವರ್ಷ ಆಗಿದೆ, ರಾಜಕೀಯ ನಿವೃತ್ತಿ ಪಡೆದು ಮನೆಯಲ್ಲಿರಲಿ. ಈ ವಯಸ್ಸಲ್ಲಿ ಅವರಿಗೆ ಯಾಕೆ ಬೇಕು ಇಷ್ಟು ರಾಜಕೀಯ ಅಂತ ಹೇಳಿ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ಶಾಮನೂರು ಶಿವಶಂಕರಪ್ಪ ಅವರು ಪತ್ರ ಬರೆದ ಸಂಬಂಧಪಟ್ಟ ಸರ್, ಈಗ ಪತ್ರ ಬರೆದಿರುವಂಥದ್ದು ಅಂದರೆ JP ನಡ್ಡಾ ಅವರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಏನು ಅನ್ಸುತ್ತೆ ಸರ್? ಅವ್ರಿಗೆ ವಯಸ್ಸಾಗಿದೆ, ಅರ್ಥ ಆಗ್ತಾ ಇಲ್ಲ. ಸೊ ಏನೋ ಬರೆದಿರ್ತಾರೆ, ವಯಸ್ಸಾದವ್ರಿಗೆ ಅರ್ಥ ಆಗದೆ ಇದ್ದು ಬರೆದ್ರೆ ನಾವು ಏನು ಅಂತ ಹೇಳೋಕ್ಕಾಗುತ್ತೆ. ಅಂದರೆ ಈಗ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪತ್ರ ಬರೆದು ಕಾಂಗ್ರೆಸ್ನಲ್ಲಿ ಅಂದರೆ ಬಿಜೆಪಿ ಲಿಂಗಾಯತರಿಗೆ ಪ್ರಾತಿನಿಧ್ಯ ಸಿಗ್ತಾಗಿದೆ, ಲೈಕ್ ಬೊಮ್ಮಾಯಿ, ಯಡಿಯೂರಪ್ಪ ಅವರು, ಸೊ ಜಗದೀಶ್ ಶೆಟ್ಟರ್ ಈ ರೀತಿ ಹೇಳಿರುವಂಥದ್ದು. ಅಂದರೆ ಅದು ಪಕ್ಷಕ್ಕೊಂಥರ ಮುಜುಗರ ಥರ ಆಗಲ್ವಾ ಸರ್ ಅವ್ರು ಬರೆದಿರೋ? 94 ವರ್ಷ ಅವ್ರಿಗೆ. 94 ವರ್ಷದ ವಯಸ್ಸದವರು ಒಂದು ಚಿಕ್ಕ ಮಗು ಇದ್ದಂಗೆ. ಚಿಕ್ಕ ಮಗು ಏನೋ ಒಂದು ಬರೆದ್ರೆ, ಏನೋ ಒಂದು ಹೇಳಿದ್ರೆ ಅದಕ್ಕೆ ಅರ್ಥ ಜಾಸ್ತಿ ಇರೋದಿಲ್ಲ. ಸೊ ಅದಕ್ಕೆ ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದು? 94 ವರ್ಷದವರಿಗೆ MLA ಆಗಿರುವಂಥದ್ದು, ಪ್ರಭಾವಿ ಮುಖಂಡರಾಗಿರುವಂಥದ್ದು, ಅದೇ ಸಮಸ್ಯೆ ಆಗಿರೋದು. ತುಂಬ ವಯಸ್ಸಾಗಿದ್ದವರು ಎಲ್ಲರಿಗೂ ಅವರೆಲ್ಲರೂ ರಾಜೀನಾಮೆ ಕೊಡಬೇಕು, ರಿಟೈರ್ ಆಗಬೇಕು, ಆರಾಮಾಗಿರಬೇಕು. ಇದೆಲ್ಲ ಯಾಕೆ ಈ ವಯಸ್ಸಲ್ಲಿ? ಈ ಮೂಲಕ ನೀವೇನೋ ಒಂದು ಸಲಹೆ ಅನ್ನೋದಕ್ಕಿಂತ ಏನು ಅಭಿಪ್ರಾಯ ಕೊಡ್ತೀರಿ ಸರ್ ನೀವು? ಎಲ್ಲ ರಾಜಕೀಯ ಪಕ್ಷದವರು ಈ ತುಂಬ ವಯಸ್ಸಾಗಿದ್ದವ್ರಿಗೆಲ್ಲ ರಿಟೈರ್ಮೆಂಟ್ ಕೊಡಿಸಿ ಯುವಕರಿಗೆ ಅವಕಾಶ ಕೊಡಲಿ ಅಂತ ಹೇಳ್ತೀನಿ ಅಷ್ಟೇ. ಯಾಕೆ ಸರ್ ಶಾಮನೂರು ಶಿವಶಂಕರಪ್ಪ ಅವರು ಅಂದರೆ ಲಿಂಗಾಯತ ಒಂದು ಕಡೆ ಹೇಳ್ತಾರೆ ರಾಘವೇಂದ್ರನ ಬಹಿರಂಗವಾಗಿ ಗೆಲ್ಲಿಸಿ ಮುಂದಿನ ಲೋಕಸಭಾ ಚುನಾವಣೆ ಅಂತ, ಈಗ JP ನಡ್ಡಾ ಅವರು ಪತ್ರ ಬರೆದಿರುವಂಥದ್ದು, ಮುಂದಿನ ಲೋಕಸಭಾ ಚುನಾವಣೆಗೆ ಇದನ್ನು ಬಿಜೆಪಿ ಅಸ್ತ್ರ ತೆಗೆದುಕೊಳ್ಳಲ್ಲ? ಅವ್ರಿಗೂ ಅರ್ಥ ಆಗ್ತಾ ಇಲ್ಲ ನೋಡಿ. ಅವ್ರು ಗೆಲ್ಲದ ಕ್ಷೇತ್ರದಲ್ಲೇ ಅಲ್ಪಸಂಖ್ಯಾತರ ಮತದಿಂದ ಗೆಲ್ಲದವರು. ಅವರು ಯಾವ ಸಮುದಾಯದ ಪರವಾಗಿ ಮಾತಾಡ್ತಾರೋ ಆ ಸಮುದಾಯದ ಓಟ್ ಪಡ್ಕೊಂಡು ಗೆಲ್ಲೋದಿಲ್ಲ ಅವರು. ಯಾಕೆಂದರೆ ಆ ಸಮುದಾಯದವರು ಅವ್ರಿಗೇನೆ ಓಟ್ ಹಾಕೋದಿಲ್ಲ. ಬಿಜೆಪಿ ಆಗ್ತಾರೆ ಅಂತ ಇಲ್ಲ, ಅವ್ರಿಗೆ ಹಾಕೋದಿಲ್ಲ. ಯಾಕಂದರೆ ನಮ್ಮ ಪಾರ್ಟಿಯಲ್ಲೂ ಕೂಡ 45 ಜನ ಲಿಂಗಾಯತ ಸಮುದಾಯವ್ರು ಗೆದ್ದಿದ್ದಾರಲ್ಲ, ಓಟ್ ಪಡ್ಕೊಂಡು ಬಂದವರಲ್ಲ. ಆ ಥರ ಇಲ್ಲ. ಒಂದು ಪಾರ್ಟಿಗೆ ಹಾಕ್ತಾರೆ, ಒಂದು ಪಾರ್ಟಿಗೆ ಹಾಕೋದಿಲ್ಲ. ಒಂದು ಸಮುದಾಯ ಒಂದೇ ಪಕ್ಷಕ್ಕೆ ಅಂತ ಏನಾದರೂ ರಿಸರ್ವ್ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಬಟ್ ಅವ್ರಿಗೆ ವಿಶೇಷವಾಗಿ ಅವ್ರಿಗೆ ಓಟ್ ಸಿಕ್ಕೋದಿಲ್ಲ. ಆ ಸಮುದಾಯದ ಲಿಂಗಾಯತ ಸಮುದಾಯದವರೇ ಶಾಮನೂರಿಗೆ ಹಾಕಲ್ಲ ಓಟ್. ಮತ್ತೆ ಗೆದ್ದಿದೆ ಇಲ್ಲಿ ಅಲ್ಪಸಂಖ್ಯಾತರಿದ್ದಲ್ಲೇ, ದಲಿತ ಸಮುದಾಯದವರಿದ್ದಲ್ಲೇ, ಹಿಂದುಳಿದ ವರ್ಗದವರೇ ಅವ್ರು ಗೆದ್ದು ಬಂದವರು. ಬಟ್ ಟೋಟಲ್ ಪಕ್ಷಕ್ಕೆ ಮುಜುಗರ ಆಗೋದಿಲ್ಲ, ಇದನ್ನು ಒಂಥರ ಬಿಜೆಪಿ ರಸ್ತೆ ತೆಗೆದುಕೊಳ್ಳಿ. ಈ 94 ವರ್ಷದವರು ಪಾಪ ಅವ್ರಿಗೆ ಏನು ಮುಜುಗರ ಉಂಟು ಮಾಡ್ಬೋದು? ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅವ್ರು ಏನು ಮಾತಾಡ್ತಾವ್ರೆ ಅಂತ. ಇದು ರಿಜ್ವಾನ್ ಅರ್ಷದ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಶಾಮನೂರು ಶಿವಶಂಕರಪ್ಪ ಅವರು ಪತ್ರ ಬರೆದ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಬಹಿರಂಗ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಇದು 94 ವರ್ಷ ಆಗಿದೆ, ಅವರು ರಾಜಕೀಯವಾಗಿ ರಿಟೈರ್ಮೆಂಟ್ ತೆಗೆದುಕೊಳ್ಬೇಕು ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಎಚ್ಚರಿಕೆಯ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವಿಜಯ್ ಚಂದ್ರ, ರಿಪಬ್ಲಿಕ್ TV, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಸಂಪರ್ಕದಲ್ಲಿದ್ದಾರೆ. ವಿಜಯ್, ನೋಡಿ, ನೀವು ರಿಜ್ವಾನ್ ಅರ್ಷದ್ ಅವರನ್ನು ಮಾತಾಡಿಸ್ತೀರಿ, ಆ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ, ರಿಜ್ವಾನ್ ಅರ್ಷದ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಂತೆ ಬೇರೆ ಮಾಧ್ಯಮದವರನ್ನು ಹುಡ್ಕೊಂಡು ಹೋಗ್ತಾರೆ, ಆದರೆ ಅವ್ರು ಮಾತಾಡೋದಿಲ್ಲ. ಇವತ್ತು ಕೂಡ ಅವರು ಈ ವಿಚಾರವಾಗಿ ಮಾತಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಶಾಮನೂರು ಶಿವಶಂಕರಪ್ಪ ಅವರು ಪತ್ರವನ್ನು ಬರೆದ ಬಳಿಕ ನೀವು ಮಾತಾಡಿಸ್ತೀರಿ, ನಾನು ಪತ್ರ ಬರದೇ ಇಲ್ಲ ಅಂತಾರೆ. ಅಲ್ಲಿ ಅವ್ರು ಸೈಲೆಂಟ್ ಆಗ್ತಾರೆ. ರಿಜ್ವಾನ್ ಅರ್ಷದ್ ಅವರು ಕೊಟ್ಟ ಹೇಳಿಕೆಯ ಬಳಿಕ ಅವರು ಕೂಡ ಸೈಲೆಂಟ್ ಆಗ್ತಾರೆ. ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳದಲ್ಲಿ ಈ ವಿಚಾರದಲ್ಲಿ ವಿಜಯ್? ನಾಗೇಂದ್ರ ಬಾಬು, ಶಾಮನೂರು ಶಿವಶಂಕರಪ್ಪ JP ನಡ್ಡಾಗೆ ಪತ್ರ ಬರೆದಿದ್ದು ಕೂಡ ಸತ್ಯ. ಅದನ್ನ ನಿನ್ನೆ ಆಲಗಳಿದ್ರು, ಆದ್ರೆ ಆ ಸಂಬಂಧಪಟ್ಟಂತೆ ಏನು ಎಲ್ಲ ಮಾಧ್ಯಮಗಳು ಬಂದ ನಂತರ ಮತ್ತೊಂದು ಕಡೆ ಅದು ನಿಜನೂ ಕೂಡ ಪತ್ರ ಬರೆಯುವಂಥದ್ದು. ಅದಾದ ನಂತರ ಎಚ್ಚೆತ್ಕೊಂಡಂತ ಶಾಮನೂರು ಅವರು ಅದ್ರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಕೊಡಕ್ಕೆ ನಕಾರ ಮಾಡಿದ್ರು. ಆದ್ರೆ ಕಾಂಗ್ರೆಸ್ನ ಶಾಸಕ, ಅದು 2 ಬಾರಿ ಶಾಸಕರಂತ ರಿಜ್ವಾನ್ ಅರ್ಷದ್ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಸಂಚಲನಕ್ಕೆ ಕಾರಣ ಆಗಿರುತ್ತದೆ ಮತ್ತು ಬೇರೆ ರೀತಿಯ ಚರ್ಚೆ ವಿಚಾರ ಜೊತೆಗೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಕೂಡ ಸ್ಪಷ್ಟ ಸಂದೇಶವಾಗಿರುವುದು. ಅದು ಶಾಮನೂರು ಶಿವಶಂಕರಪ್ಪ ಮತ್ತು ಹಿರಿಯ ನಾಯಕ ಮತ್ತು ಲಿಂಗಾಯತರ ಪ್ರಬಲ ನಾಯಕ ಕಾಂಗ್ರೆಸ್ನಲ್ಲಿ ಕೂಡ, ಮತ್ತು ಅಖಿಲ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ.
ಅಂದ್ರೆ ದಾವಣಗೆರೆ ಭಾಗದಲ್ಲಿ ಗೆದ್ದಿರುವಂತಹ ಶಾಮನೂರು ಶಿವಶಂಕರಪ್ಪ ಗೆದ್ದಿರುವಂತದ್ದು ಲಿಂಗಾಯತ ಮತದಿಂದಲ್ಲ, ಅಲ್ಪಸಂಖ್ಯಾತ ಮತದಿಂದ ಅಂತ ಹೇಳಿರುವಂತದ್ದು. ಅಂದ್ರೆ ಎಲ್ಲರ ಮತದಿಂದ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಒಂದು ಅರ್ಥ ಬೇರೆ ಇತ್ತು. ಆದ್ರೆ ಅಲ್ಪಸಂಖ್ಯಾತ ಮತಗಳಿಂದ ಅವ್ರು ಗೆದ್ದಿರೋ ಅಂತ ಹೇಳುವ ಮೂಲಕ ಒಂದ್ ಕಡೆ ಒಂದು ಟಾಂಟನ ಕೊಟ್ಟಿರುವಂತದ್ದು. ಅಂದ್ರೆ ಜೊತೆಗೆ ಬಹಳ ಪ್ರಮುಖವಾಗಿ ಇಷ್ಟು ಏಜ್ ಆದ ನಂತರ ಅವರು ಮನೆಯಲ್ಲಿ ವಿಶ್ರಾಂತಿ ಪಡಬೇಕು ಅಂತ ಹೇಳುವ ಮೂಲಕ ಶಾಮನೂರು ಶಿವಶಂಕರಪ್ಪ ವಿರುದ್ಧ ಬಹಿರಂಗವಾಗಿ ತೊಡೆ ತಟ್ಟಿರುವಂತದ್ದು. ಈ ವಿಚಾರ ಮಾಧ್ಯಮದಲ್ಲಿ ಅಂದ್ರೆ ರಿಪಬ್ಲಿಕ್ ಕನ್ನಡದ ಪ್ರಸಾರದ ನಂತರ ರಿಜ್ವಾನ್ ಅರ್ಷದ್ ಅವರು ಮತ್ತೆ ಮರು ಹೇಳಿಕೆ ಕೊಡೋದಕ್ಕೆ ಅಥವಾ ಮತ್ತೆ ಬೇರೆ ಪ್ರತಿಕ್ರಿಯೆ ಹಿಂದೇಟನ್ನು ಹಾಕಿದ್ರು. ಅಂದ್ರೆ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಇದು ಬೇರೆ ರೀತಿಯ ಚರ್ಚೆ ಮತ್ತು ಕಾಂಗ್ರೆಸ್ ನಲ್ಲಿ ಅಸಮಾಧಾನ ಉಂಟಾದ ಹಿನ್ನೆಲೆಯಲ್ಲಿ ಸೂಚನೆ ಹೋಗಿರ್ಬೋದು ಮತ್ತು ಈ ಸಂಬಂಧಪಟ್ಟಂತೆ ಬೇರೆಯವರು ಯಾರು ಕೂಡ ಮಾತಾಡೋಕೆ ಹಿಂದೇಟನ್ನು ಹಾಕ್ತಾ ಇರುವಂತದ್ದು. ಅಂದ್ರೆ ತಮ್ಮ ಮನಸ್ಸಲ್ಲಿರುವಂತ ಭಾವನೆಯನ್ನ ಅಚಾನಕ್ ಆಗಿ ಬಂದಿರುವಂತ ಹೇಳೋಕ್ಕಿಂತ ಶಾಮನೂರು ಶಿವಶಂಕರಪ್ಪ ಹೇಳಿಕೆ ಕಾಂಗ್ರೆಸ್ನ ಮುಜುಗರ ಆದ ಹಿನ್ನೆಲೆಯಲ್ಲಿ ಶಾಸಕ ಅದು ಸ್ವಪಕ್ಷೀಯ ಶಾಸಕರ ರೀತಿ ಹೇಳಿಕೆ ಕೊಟ್ಟು ಪಕ್ಷವನ್ನು ಮತ್ತೊಂದಷ್ಟು ಮುಜುಗರಕ್ಕೆ ಈಡು ಮಾಡಿರುವಂತದ್ದು. ಒಟ್ಟಾರೆ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ಸಂದೇಶ ಹೋಗ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೋಡಿ, ನಿನ್ನೆ ಶಾಮನೂರು ಶಿವಶಂಕರಪ್ಪ ಅವರು ಪತ್ರವನ್ನು ಬರೆದಾಗ ಶಾಮನೂರು ಶಿವಶಂಕರಪ್ಪ ಹತ್ರ ಹೋಗ್ತಾರೆ, ನೀವು ಪತ್ರ ಬರೆದಿದ್ದೀರಲ್ಲ ಹೌದಾ ಅಂತೇಳಿ. ನಾನು ಬರದೇ ಇಲ್ಲ ಅಂತ ಹೇಳ್ತಾರೆ ಅವರು. ಪತ್ರವನ್ನು ಬರೆದಿರೋದು ನಿಜ, ಆ ಬಳಿಕ ಬರದೇ ಇಲ್ಲ ಅಂತಾರೆ. ಅದಾದ ಬಳಿಕ ರಿಜ್ವಾನ್ ಅರ್ಷದ್ ಅವರು 90 ವರ್ಷ ಆಗಿದೆ, ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಂಡು ಮನೆಗಿರಲಿ ಸುಮ್ಮನೆ ಅಂತ ಹೇಳ್ತಾರೆ. ಇವತ್ತು ಈ ವಿಚಾರವಾಗಿ ಮತ್ತಷ್ಟು ಪ್ರತಿಕ್ರಿಯೆಯನ್ನು ಕೇಳಿದಾಗ ಅವರು ಕೊಡ್ತಾನೆ ಇಲ್ಲ, ಅವರು ಕೂಡ ಸೈಲೆಂಟ್ ಆಗಿ ಹೋಗಿದ್ದಾರೆ. ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶ ರವಾನೆ ಮಾಡಿದಂತೆ ಕಂಡು ಬರ್ತಾ ಇದೆ. ಇಲ್ಲಿ ನೋಡಿ, ಕಾಂಗ್ರೆಸ್ಗೆ ಲಿಂಗಾಯತ ಸಮುದಾಯದವರಿಂದ ಒಂದಷ್ಟು ಓಟ್ಗಳು ಬಿದ್ದಿದೆ. ಲಿಂಗಾಯತ ಸಮುದಾಯದ ಶಾಸಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದಿದ್ದಾರೆ. ಇಲ್ಲಿ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಮಾತಾಡೋದಾದ್ರೆ ಈ ಒಂದು ಪತ್ರ ಹಾಗೂ ರಿಜ್ವಾನ್ ಅರ್ಷದ್ ಅವರ ಹೇಳಿಕೆ ದೊಡ್ಡ ಪೆಟ್ಟು ಕಾಂಗ್ರೆಸ್ಗೆ ಕೊಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅನ್ನೋ ಚರ್ಚೆ ರಾಜಕೀಯ ಪಡಸಾಲೆ ನಡೀತಾ ಇದೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.